ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಮಾಜಿ ಪ್ರಧಾನಿಗಳಿಗೆ ಹಾಲಿ ಪ್ರಧಾನಿಗಳು ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ ಆಗಮಿಸಿದ್ದಾರೆ. ಯಾವುದೇ ರೀತಿಯಾದಂತಹ ವಿರೋಧಾಭಾಸಗಳು ಸಂದರ್ಭಗಳು ಇದ್ರೂ ಕೂಡ ಮನಮೋಹನ್ ಸಿಂಗ್ ಅವರು ಯಾವ ರೀತಿಯಾಗಿ ಜನಮಾನಸದಲ್ಲಿ ಉಳಿದಿದ್ದಾರೆ, ಯಾವ ರೀತಿಯಾಗಿ ಅವರು ಪ್ರತಿಯೊಬ್ಬರಿಗೂ ಕೂಡ ಒಂದು ದ್ವೇಷದ ಭಾವನೆ ಇಲ್ಲದೆ ಅಜಾತ ಶತ್ರುವಾಗಿದ್ರು ಅನ್ನೋದಕ್ಕೆ ಅವರು ನಡೆದುಕೊಂಡಂತಹ ರೀತಿಯ ಸಾಕ್ಷಿ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ. ಈಗಾಗಲೇ ಇಲ್ಲಿ ಕೇಂದ್ರ ಸಚಿವರ ಆದಿಯಾಗಿ ಎಲ್ಲ ಮುಖಂಡರುಗಳು, ಹಾಲಿ ಸಚಿವರುಗಳು, ಹಾಗೆಯೇ ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಈಗ ಸೋನಿಯಾ ಗಾಂಧಿ ಅವರು ಈಗ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಸೋನಿಯಾ ಗಾಂಧಿ ಅವರು ತೆಗೆದುಕೊಂಡಂತಹ ನಿರ್ಧಾರ ಅದು ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳು ಆಗಬೇಕು ಅನ್ನೋದು. ಪ್ರಧಾನಿಗಳ ಆದಂತಹ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಇಡೀ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಹಾಗೆ ಮಾಡಿತ್ತು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೋನಿಯಾ ಗಾಂಧಿ ಅವರು ಪ್ರಧಾನಿಗಳನ್ನಾಗಿ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ತ್ಯಾಗಿ ಅನ್ನುವಂತಹ ತ್ಯಾಗ ಮೂರ್ತಿ ಅನ್ನುವಂತಹ ಹೆಸರನ್ನು ಪಡೆದುಕೊಂಡ್ರ ಅವರ ನಿರ್ಧಾರ ಸರಿಯಾಗಿತ್ತು ಅನ್ನೋದಕ್ಕೆ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಂತಹ ನಿರ್ಧಾರವೇ ಸಾಕ್ಷಿಯಾಗಿದೆ. ಈಗಾಗಲೇ ಖರ್ಗೆ, ಸೋನಿಯಾ, ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನನ್ನ ಕಲೀಗ್ ಶರ್ಮಿತಾ ಶೆಟ್ಟಿ ನೀಡಲಿದ್ದಾರೆ. ನಿಗಂಬೋಧ್ ಘಾಟ್ನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಸಕಲ ಸೇನಾ ಗೌರವ, ಪೊಲೀಸ್ ಗೌರವಗಳ ಜೊತೆಗೆ ಸರ್ಕಾರಿ ಗೌರವಗಳನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ನರೇಂದ್ರ ಮೋದಿ ಅವರು ಕೂಡ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಮಿಸಿದ್ದಾರೆ. ಇನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನು ಗಮನಿಸ್ತಾ ಇದ್ದೀವಿ. ಮತ್ತೆ ರಾಜನಾಥ್ ಸಿಂಗ್ ಅವರ ಹಿಂಭಾಗದಲ್ಲಿ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೀಗ ಸೇನಾಧಿಕಾರಿಗಳಿಂದ ಗೌರವ ಸಮರ್ಪಣೆ ಆಗ್ತಿರುವಂಥ ನೇರ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಸಿಖ್ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಡೆಯುತ್ತೆ. ಅದಕ್ಕೂ ಮುಂಚಿತವಾಗಿ ಗಣ್ಯರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಸೇನಾಧಿಕಾರಿಗಳಿಂದಲೂ ಕೂಡ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಕಾರಣ ಮಾಜಿ ಪ್ರಧಾನಿ ಆಗಿರೋದ್ರಿಂದ ಕೆಲವೊಂದು ಪ್ರೋಟೋಕಾಲ್ ಇರುತ್ತೆ, ಯಾರ್ಯಾರು ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ. ಅದರಂತೆ ಮೊದಲಿಗೆ ಅವರಿಗೆ ಅವಕಾಶ ಇರುತ್ತೆ, ಆಮೇಲೆ ಕುಟುಂಬಸ್ಥರು ಅಂತಿಮ ವಿಧಿವಿಧಾನಗಳನ್ನು ಸಿಖ್ ಸಂಪ್ರದಾಯದಂತೆ ನೆರವೇರಿಸ್ತಾರೆ. ಅಧಿಕಾರಿ ವರ್ಗಕ್ಕೆ ಮನಮೋಹನ್ ಸಿಂಗ್ ಅಂದ್ರೆ ಬಹಳ ಅಚ್ಚುಮೆಚ್ಚು. ಕಾರಣ ನಮಗಿಂತೂ ಅಪಾರವಾದಂಥ ಜ್ಞಾನ ಮನಮೋಹನ್ ಸಿಂಗ್ ಅವರಿಗಿತ್ತು ಅಂತ ಹೇಳಿ ಅಧಿಕಾರಿಗಳು ಮನಮೋಹನ್ ಸಿಂಗ್ ಅವರ ಮಾತುಗಳನ್ನು ಕೇಳ್ತಾ ಇದ್ರು. ಮಿತಭಾಷಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಕೈಗೊಳ್ಳುವಂಥ ನಿರ್ಧಾರಗಳೇನಿತ್ತು ಅದು ಅಧಿಕಾರಿ ವರ್ಗದ ಜೊತೆಗೆ ಮಾತುಕತೆ ನಡೆಸಿದ ನಂತರನೇ ಅವರು ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ರು. ಪ್ರಮುಖವಾಗಿ ದೇಶದ ಆರ್ಥಿಕತೆ ದೃಷ್ಟಿಯಿಂದ ನೋಡುವಾಗ ಚಿನ್ನವನ್ನು ಅಡಮಾನ ಇಡುವಂಥ ಪರಿಸ್ಥಿತಿ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಅಡವಿಟ್ರೆ ಏನಾಗುತ್ತೆ, ಮತ್ತೆ ಅದನ್ನು ವಾಪಸ್ ಭಾರತಕ್ಕೆ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಹೀಗೆ ಅಧಿಕಾರಿಗಳ ಬಳಿಯಲ್ಲಿ ಚರ್ಚೆ ಮಾಡಿನೇ ಪ್ರಮುಖವಾದ ಕೆಲವೊಂದು ನಿರ್ಧಾರಗಳನ್ನು ಮನಮೋಹನ್ ಸಿಂಗ್ ಅವರು ಕೈಗೊಳ್ತಾ ಇದ್ರು. ಮತ್ತೆ ಅಧಿಕಾರಿಗಳು ಅಷ್ಟೇ, ಮನಮೋಹನ್ ಸಿಂಗ್ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ಅದನ್ನು ಆಲಿಸ್ತಾ ಇದ್ರಂತೆ. ಕಾರಣ ಅವರಿಗಿದ್ದಂಥ ಜ್ಞಾನ. ಇದೀಗ ಕಾಂಗ್ರೆಸ್ ನಾಯಕ ಸಂಸದ ರಾಹುಲ್ ಗಾಂಧಿ ಅವರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ಒಡನಾಟ ಇತ್ತು ಮನಮೋಹನ್ ಸಿಂಗ್ ಅವ್ರ ಜೊತೆಗೆ ರಾಹುಲ್ ಗಾಂಧಿಯ ಒಡನಾಟ. ಬಹಳಷ್ಟು ಮಾರ್ಗದರ್ಶನವನ್ನು ಕೂಡ ರಾಹುಲ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವರಿಂದ ಪಡ್ಕೊಂಡಿದ್ರು. ಈಗ ಅಂತಿಮ ನಮನವನ್ನು ರಾಹುಲ್ ಗಾಂಧಿ ಸಲ್ಲಿಸ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರ ಆಗಮನ ಆಗಿದೆ ನಿಗಂಬೋಧ್ ಘಾಟ್ಗೆ. ಇವತ್ತಿನ ಅಂತಿಮ ವಿಧಿವಿಧಾನಗಳು ಹೇಗಿರಬೇಕು ಅಂತ ನೆನ್ನೆನೇ ಕೇಂದ್ರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಲಾಗಿತ್ತು. ಪೊಲೀಸರು ಕೂಡ ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ನಿಗಂಬೋಧ್ ಘಾಟ್ಗೆ ಕೊಟ್ಟಿದ್ದಾರೆ. ಇದೀಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ಮನಮೋಹನ್ ಸಿಂಗ್ ಅವರ ಕಾರ್ಯಗಳನ್ನು, ಯೋಜನೆಗಳನ್ನು, ಅವರ ಮಿತ ಭಾಷೆಗಳನ್ನು
ಇದೀಗ ಎಲ್ಲರೂ ನೆನಪು ಮಾಡಿಕೊಳ್ತಾ ಇದ್ದಾರೆ. ಕೇವಲ ಕಾಂಗ್ರೆಸ್ನ ಪ್ರಮುಖರು ಮಾತ್ರ ಅಲ್ಲ, ಪಕ್ಷಾತೀತವಾಗಿ ನಾಯಕರು ಇದೀಗ ಕಂಬನಿ ಮಿಡಿಯೋದ್ರ ಜೊತೆಗೆ ಮನಮೋಹನ್ ಸಿಂಗ್ ಅವರನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಅವ್ರಿಗಿದ್ದಂಥ ಅಪಾರವಾದಂಥ ಜ್ಞಾನ, ಶೈಕ್ಷಣಿಕ ವಲಯದಲ್ಲಿ ಅವರು ಕೊಟ್ಟಂಥ ಯೋಜನೆಗಳು, ಆರ್ಥಿಕ ವಲಯದಲ್ಲಿ ಎಲ್ಲ ಆಯಕಟ್ಟಿನ ಹುದ್ದೆಯನ್ನು ಅಲಂಕಾರ ಮಾಡಿ ದೇಶವನ್ನ ಜಗತ್ತಿನ ಭೂಪಟದಲ್ಲಿ ಆರ್ಥಿಕತೆ ದೃಷ್ಟಿಯಿಂದ ಗುರುತಿಸುವಂತೆ ಮಾಡಿದಂಥ ಹೆಗ್ಗಳಿಕೆ ಅದು ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಒಂದು 2-3 ವಿಚಾರವಾಗಿ ಮನಮೋಹನ್ ಸಿಂಗ್ ಅವರಿಗೆ ದುಃಖ ಇತ್ತು, ಬೇಸರ ಇತ್ತು. ತಮ್ಮ ಆಪ್ತ ವಲಯದಲ್ಲಿ ಆ ಬಗ್ಗೆ ಯಾವಾಗಲೂ ಅವರು ಚರ್ಚೆಯನ್ನು ಮಾಡ್ತಾ ಇದ್ರಂತೆ. ಒಂದು, ಚುನಾವಣಾ ರಾಜಕೀಯಕ್ಕೆ ಒಮ್ಮೆ ಮಾತ್ರ 1999ರಲ್ಲಿ ಅವರು ಸೌತ್ ದೆಹಲಿ ಲೋಕಸಭೆ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕಿಳಿತಾರೆ. ಆದರೆ ಮತದಾರರ ಆಯ್ಕೆ ಬಿಜೆಪಿಯ ಅಭ್ಯರ್ಥಿ ಆಗಿರುತ್ತೆ. ವಿಜಯ್ ಕುಮಾರ್ ಅವರು ಗೆಲ್ತಾರೆ, ಮನಮೋಹನ್ ಸಿಂಗ್ ಅವರಿಗೆ ಸೋಲಾಗುತ್ತೆ. ತದನಂತರ ಚುನಾವಣಾ ರಾಜಕೀಯದ ಕಡೆಗೆ ಅವರು ಮುಖ ಮಾಡೋದಿಲ್ಲ. ಅಂದರೆ ಯಾವತ್ತೂ ತಾನೊಬ್ಬ ಪೊಲಿಟಿಷಿಯನ್ ಆಗಬೇಕು, ಪ್ರಧಾನಿ ಆಗಬೇಕು ಅಂತೆಲ್ಲ ಕನಸು ಕಂಡಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಆಗಿರಲಿಲ್ಲ. ಶೈಕ್ಷಣಿಕವಾಗಿ ನಮ್ಮ ದೇಶ ಅಭಿವೃದ್ಧಿ ಕಾಣಬೇಕು, ಆರ್ಥಿಕ ಸಬಲತೆಯನ್ನು ಹೊಂದಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಅವರಲ್ಲಿ ಇತ್ತು. ಬಹಳಷ್ಟು ಓದ್ಕೊಂಡಿದ್ರು ಮನಮೋಹನ್ ಸಿಂಗ್ ಅವರು. ಆದರೆ ರಾಜಕೀಯಕ್ಕೆ ಆಹ್ವಾನ ಬಂದಾಗ PV ನರಸಿಂಹರಾವ್ ಅವರು ಆಹ್ವಾನ ಕೊಟ್ಟಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಅವರನ್ನು ಗುರು ಅಂತ ಇವರು ಕನ್ಸಿಡರ್ ಮಾಡಿ ರಾಜಕಾರಣಕ್ಕೆ ಬರ್ತಾರೆ. ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬರೋದು, ದೇಶ ದಿವಾಳಿ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಇವರು ಅನಿವಾರ್ಯವಾಗಿ ರಾಜಕಾರಣಕ್ಕೆ ಬರ್ತಾರೆ. ಚುನಾವಣಾ ರಾಜಕೀಯವಾಗಿ ನೋಡೋದಾದ್ರೆ ಮತದಾರರು ತನ್ನ ಕೈ ಹಿಡಿಲಿಲ್ಲ ಅಂತ ಹೇಳಿ ಅವರಿಗೆ ಒಂದು ಬೇಜಾರಿತ್ತು. ಸುದೀರ್ಘವಾಗಿ 33 ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯರಾಗಿ ಅವರು ಆಯ್ಕೆ ಹಾಕೊಂಡು ಬರ್ತಾರೆ. ಇದೀಗ ಅಮಿತ್ ಶಾ ಅವರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹಿಂದೆನೆ ನೋಡ್ತಾ ಇದ್ದೀವಿ ರಾಜನಾಥ್ ಸಿಂಗ್ ಅವ್ರನ್ನ. ಒಂದು, ಚುನಾವಣಾ ರಾಜಕೀಯದ ಬಗ್ಗೆ ಅವರಿಗೆ ಬೇಸರ ಇತ್ತು. ಮತ್ತೊಂದು, ಮನಮೋಹನ್ ಸಿಂಗ್ ಅವರು ಹುಟ್ಟಿದಂಥ ಪ್ರದೇಶ ಈಗಿನ ಪಾಕಿಸ್ತಾನದಲ್ಲಿದೆ. ಆಗ ಅವಿಭಜಿತ ಭಾರತದಲ್ಲೇ ಇತ್ತು. ತಾನು ಹುಟ್ಟಿದಂಥ ಊರಿಗೆ, ಜಾಗಕ್ಕೆ ಮತ್ತೊಮ್ಮೆ ಹೋಗಬೇಕು ಅನ್ನುವಂಥ ಒಂದು ಆಸೆ ಮನಮೋಹನ್ ಸಿಂಗ್ ಅವ್ರಿಗಿತ್ತು. ಅದು ಈಡೇರಲಿಲ್ಲ ಅಂಥೇಳಿ ತಮ್ಮ ಆಪ್ತರ ಬಳಿಯಲ್ಲಿ ಅವರು ಚರ್ಚೆಯನ್ನು ಮಾಡ್ತಾ ಇದ್ರಂತೆ. ಬೇಸರ ಇರಲಿ, ಸಂತೋಷ ಇರಲಿ, ಅದನ್ನು ಎಲ್ಲರ ಸಮ್ಮುಖದಲ್ಲಿ ಅಥವಾ ಎಲ್ಲರ ಬಳಿ ಚರ್ಚೆಯನ್ನು ಮನಮೋಹನ್ ಸಿಂಗ್ ಅವರು ಮಾಡ್ತಾ ಇರಲಿಲ್ಲ. ಇದ್ದಿದ್ದು ಕೆಲವು ಆಪ್ತರು. ಇಂತಹ ವಿಷಯಗಳನ್ನು ಅವ್ರ ಹತ್ರ ಮಾತ್ರ ಮನಮೋಹನ್ ಸಿಂಗ್ ಅವರು ಹಂಚಿಕೊಳ್ತಾ ಇದ್ರಂತೆ. ಮಾತಿನಿಂದ ಮಾತ್ರ ಅಲ್ಲ, ಕೆಲಸದ ಮುಖಾಂತರ ತಮ್ಮ ಜ್ಞಾನವನ್ನು ತೋರಿಸ್ತಾ ಇದ್ರು. ಇದೀಗ ಮಾಜಿ ಪ್ರಧಾನಿಗೆ ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಂತಿಮ ಗೌರವ ಸಮರ್ಪಣೆ ನಿಗಮ್ಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆಗೆ ಇದೀಗ ಕ್ಷಣಗಣನೆ. ಅದಕ್ಕೂ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನದ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ನಿನ್ನೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದರು, ಮತ್ತು ನಿನ್ನೆ ಅಂತಿಮ ದರ್ಶನ ಪಡೆದ ಮೇಲೂ ಮಾತಾಡಿದರು. ಅನೇಕ ವಿಷಯಗಳಲ್ಲಿ ನಮಗೆ ದಾರಿದೀಪವಾಗಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆನೂ ಕೂಡ ನರೇಂದ್ರ ಮೋದಿ ಅವರು ನಿನ್ನೆ ಮಾತಾಡಿದರು. ಹಲವಾರು ವಿಚಾರಗಳಲ್ಲಿ ನಮಗೆ
ಮಾರ್ಗದರ್ಶಕರಾಗಿದ್ದರು ಅಂತ ಹೇಳಿದರು. ಇದೀಗ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ.